ಫ್ರೆಂಡ್ಸ್, ನಾನಿವತ್ತು ನಿಮಗೆ ಕಾಯಿ ಹುಳಿ ಹೇಗೆ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ಇದು ನಾರ್ಮಲ್ ಕಾಯಿ ಹುಳಿ ಅಲ್ಲ, ಚಕ್ಕುಲಿ ಹಾಕಿ ಮಾಡುವಂತಹ ಕಾಯಿ ಹುಳಿ. ಹೆಸರು ಕೇಳುವಾಗಲೇ ಇಂಟ್ರೆಸ್ಟಿಂಗ್ ಆಗಿದೆ. ಹೇಗೆ ಮಾಡೋದಂತ ಹೇಳಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಕರಾವಳಿ ಮಿರರ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಚಕ್ಕುಲಿ ಹಿಟ್ಟು ರೆಡಿ ಮಾಡಿಕೊಳ್ಳಿಕ್ಕೆ 1 ಚಮಚದಷ್ಟು ನಾನು ಎಣ್ಣೆ ತಗೊಂಡಿದ್ದೇನೆ. ಅದಕ್ಕೆ ಒಂದು ಅರ್ಧ ಬೌಲ್ ಆಗುವಷ್ಟು ಉದ್ದಿನ ಬೇಳೆ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ಉದ್ದಿನ ಬೇಳೆಗೆ ಇಡೀ ಎಣ್ಣೆ ಹಿಡಿಯುವ ಹಾಗೆ ಇದನ್ನು ಚೆನ್ನಾಗಿ ನಾವು ಹುರಿದುಕೊಳ್ಬೇಕು. ಸ್ವಲ್ಪ ಕೆಂಪು ಕಲರ್ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು. ಉದ್ದಿನ ಬೇಳೆದು ಹಸಿ ವಾಸನೆ ಹೋದರೆ ಸಾಕಾಗ್ತದೆ ನಮಗೆ. ನೋಡಿ, ಇಷ್ಟು ಸಣ್ಣಗೆ ನಾವು ಪೌಡರ್ ಮಾಡಿಕೊಳ್ಬೇಕು. ಏನಾದರೂ ಇದರಲ್ಲಿ ತರಿ ಇದ್ದರೆ ನಾವು ಒಂದ್ಸಲ ಜರಟೆ ಇಟ್ಕೊಂಡು ಅದನ್ನು ಫುಲ್ ಪೌಡ್ರ್ ಥರ ಅದಕ್ಕೆ ತೊಗೊಂಡು ಬರಬೇಕು. ನೋಡಿ, ಇನ್ನು ಒಂದು ಪಾತ್ರಕ್ಕೆ ಈ ನಾವು ಪೌಡರ್ ಮಾಡಿಕೊಂಡಂತಹ ಉದ್ದಿನ ಬೇಳೆ, ಹಾಗೆ ನಾನಿಲ್ಲಿ ಒಂದು 3/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಅದನ್ನು ಕೂಡ ಇಲ್ಲಿ ಬೆರೆಸ್ತೇನೆ. ಒಂದು ಅರ್ಧ ಚಮಚದಷ್ಟು ಅರಿಶಿನವನ್ನು ಹಾಕಿಕೊಳ್ಳುವ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳುವ. ನೀರು ಸ್ವಲ್ಪ ನೋಡಿಕೊಂಡು ಹಾಕೊಂಡ್ರೆ ಆಯಿತು. ನಾವು ಗಟ್ಟಿಯಾಗಿ ಇದನ್ನು ಕಲಿಸ್ಕೊಳ್ಬೇಕು. ಇದರ ಹದ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಮಾಡಿಕೊಂಡ್ರೆ ಸಾಕಾಗ್ತದೆ. ತುಂಬ ಗಟ್ಟಿ ಕೂಡ ಅಲ್ಲ, ತುಂಬ ನೀರು ಕೂಡ ಅಲ್ಲ. ನೋಡಿ, ನಮ್ಮ ಹಿಟ್ಟು ಉಂಟಲ್ಲ ಹದಕ್ಕೆ ಬರ್ತಾ ಉಂಟು. ನಾವಿಲ್ಲಿ ಬಿಡಿ ಬಿಡಿ ಚಕ್ಕುಲಿ ಮಾಡಿಕೊಳ್ಳಿಕ್ಕೆ ಇರುವಂಥದ್ದು. ಎಣ್ಣೆಗೆ ನಾವು ಉಂಟಲ್ಲ ಚಕ್ಕುಲಿಯನ್ನು ಬಿಟ್ಕೊಂಡು ಹೋದರೆ ಆಯಿತು. ನಮಗೆ ಇಡೀ ಚಕ್ಕುಲಿ ಬೇಕಾಗಿಲ್ಲ. ಯಾಕಂತ ಹೇಳಿದರೆ ನಾವಿಲ್ಲಿ ಮಾಡುವಂಥದ್ದು ಚಕ್ಕುಲಿ ಕಾಯಿ ಹುಳಿ. ಅದಕ್ಕೆ ನಾವು ತರಕಾರಿ ಥರ ಯೂಸ್ ಮಾಡಲಿಕ್ಕೆ ಈ ಚಕ್ಕುಲಿಯನ್ನು ಬೆರೆಸಿಕೊಳ್ಳುವಂಥದ್ದು. ತುಂಬಾ ಸ್ಪೆಷಲ್ ಆದ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಅನ್ಕೋತಾ ಇರ್ಬೋದು, ಈ ಚಕ್ಕುಲಿಯಲ್ಲಿ ಈ ಥರ ಒಂದು ರೆಸಿಪಿ ಮಾಡ್ಬೋದು ಅಂತ ಹೇಳಿ. ಒಂದ್ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿ, ಈ ಹದಕ್ಕೆ ಬಂದರೆ ಸಾಕಾಗ್ತದೆ. ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಚೆನ್ನಾಗಿ ಕಾಯ್ತಾ ಉಂಟು. ಇನ್ನು ನೋಡಿ, ಇದು ಚಕ್ಕುಲಿ ಮಾಡುವಂತಹ ಸಲಕರಣೆ. ಇದರ ಒಳಗೆ ನಾವೀಗ ಉಂಡೆ ಮಾಡಿಟ್ಕೊಂಡಂತಹ ಬಂದ ಉಂಟಲ್ಲ ಅದನ್ನು ಹಾಕಿ ಈ ಎಣ್ಣೆ ಒಳಗೆ ಬಿಡಲಿಕ್ಕೆ ಈ ಥರ ನೋಡಿ ಉಂಡೆ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಇದ್ದ ಪೋರ್ಷನನ್ನೆಲ್ಲ ತೆಗಿಬೇಕು. ಸ್ವಲ್ಪ ಕೂಡ ಗಾಳಿ ಹೋಗಲಿಕ್ಕೆ ಜಾಗ ಇರಬಾರ್ದು. ಆ ಥರ ನಾವು ಇದರೊಳಗೆ ಬಂದ ಮುಚ್ಚಿಡಬೇಕು. ನೋಡಿ, ನೋಡಿ, ಎಣ್ಣೆ ಸೌಂಡ್ ಸ್ವಲ್ಪ ಕಮ್ಮಿ ಆಗಲಿ. ಅದ ನಂತರ ನಾವು ಇದನ್ನು ಮಗುಚಿ ಹಾಕಿಕೊಳ್ಳುವ. ಒಂದು ಸೈಡ್ ಆವಾಗ ಬೆಂದಿರ್ತದೆ. ನಾವಿಲ್ಲಿ ಚಕ್ಕುಲಿಯನ್ನು ಕಟ್ ಮಾಡಿ ಹಾಕೊಂಡ್ವಿ. ಯಾಕಂತ ಹೇಳಿದರೆ ಕಾಯಿ ಹುಳಿಗೆ ನಾವು ಚಕ್ಕುಲಿಯನ್ನು ಒಂದು ತರಕಾರಿ ಥರ ಯೂಸ್ ಮಾಡುವಂಥದ್ದು. ಹಾಗಾಗಿ ನಾನಿಲ್ಲಿ ಕಟ್ ಮಾಡಿ ಹಾಕೊಂಡಿದ್ದೇನೆ. ಇಡೀ ನಮಗೆ ಚಕ್ಕುಲಿ ಬೇಕಾಗಿಲ್ಲ. ನೋಡಿದ್ದು ಒಂದು ಸೈಡ್ ಚೆನ್ನಾಗಿ ಬೆಂದಿದೆ. ನಮ್ಮ 3/4 ಲೋಟ ಅಕ್ಕಿ ಹಿಟ್ಟಲ್ಲಿ ನೋಡಿ ಇಷ್ಟು ಚಕ್ಕುಲಿ ರೆಡಿಯಾಗಿದೆ. ಅರ್ಧ ಕಡೆ ತೆಂಗಿನಕಾಯಿಯನ್ನು ಹೀಗೆ ತುರಿದಿಟ್ಟುಕೊಂಡಿದ್ದೇನೆ. ಇನ್ನು ಇದನ್ನು ನಾವು ಸಣ್ಣಾಗಿ ರುಬ್ಬಿಕೊಳ್ಬೇಕು. ನಮ್ಮ ತೆಂಗಿನ ತುರಿ ಇಷ್ಟು ಸಣ್ಣಾಗಿ ನಾವು ರುಬ್ಬಿಕೊಂಡಾಯಿತು. ಇದನ್ನು ಇನ್ನು ಡೈರೆಕ್ಟ್ ಇಲ್ಲಿಗೆ ಹೀಗೆ ಹಾಕಿಕೊಳ್ಳುವ. ಸ್ವಲ್ಪ ಒಂದು 1/4 ಕಪ್ ಆಗುವಷ್ಟು ನೀರನ್ನು ಮಿಕ್ಸ್ ಮಾಡಿಕೊಳ್ಳುವ. ತುಂಬ ನಮಗೆ ಕಾಯಿ ಹುಳಿ ನೀರಾಗಬಾರ್ದು. ಇನ್ನಿದಕ್ಕೆ ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಮಿಕ್ಸ್ ಮಾಡಿಕೊಳ್ಳುವ. ಅಂದರೆ ಇದು ಹುಳಿಗೆ, ನಮ್ಮ ಕಾಯಿ ಹುಳಿಗೆ ಜಾಸ್ತಿಯಾಗಿ ಮೊಸರೇ ಯೂಸ್ ಮಾಡುವಂಥದ್ದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳು. ಈ ಕಾಯಿ ಹುಳಿಯನ್ನು ಉಂಟಲ್ಲ ಬೇರೆ ಬೇರೆ ಟೈಪಲ್ಲಿ ಮಾಡಿಕೊಳ್ಬೋದು. ನಾನು ಸಿಂಪಲ್ ಆಗಿ ತೆಂಗಿನ ತುರಿಯನ್ನು ಮಾತ್ರ ರುಬ್ಬಿಕೊಂಡು ಮಾಡಿದ್ದೇನೆ. ಕೆಲವರು ತೆಂಗಿನ ತುರಿ ರುಬ್ಬಿಕೊಳ್ಳುವಾಗಲೇ ಜೀರಿಗೆ ಎಲ್ಲ ಹಾಕೊಳ್ತಾರೆ. ನಾನು ಯಾವುದನ್ನು ಹಾಕೊಳ್ಳೋದು ತುಂಬ ಸಿಂಪಲ್ ಆಗಿ ಈಸಿಯಾದ ಮೆಥಡಲ್ಲಿ ಮಾಡಿಕೊಳ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿ ಕೂಡ ಬರ್ತದೆ. ಅದು ಬೇರೆ, ನಮ್ಮ ಕಾಯಿ ಹುಳಿ ಉಂಟಲ್ಲ ಇದು ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ತರಕಾರಿ ಎಲ್ಲ ಹಾಕೊಳ್ಳೋದಾದರೆ ಸೌತೆಕಾಯಿ ಅಥವಾ ಬೆಂಡೆಕಾಯಿ ಎಲ್ಲ ಹಾಕಿ ಕಾಯಿ ಹುಳಿ ಮಾಡ್ತೇವೆ. ನಾನಿವತ್ತು ಮಾಡುವಂಥದ್ದು ಚಕ್ಕುಲಿ ಹಾಕಿ ಕಾಯಿ ಹುಳಿ. ಅದು ತುಂಬಾ ಡಿಫ್ರೆಂಟ್ ಅಂತ ಹೇಳ್ಬೋದು. ಕೆಲವು ಫಂಕ್ಷನಲ್ಲೆಲ್ಲ ಈ ಚಕ್ಕುಲಿ ಕಾಯಿ ಹುಳಿ ಅಂಥೇಳಿ ಮಾಡ್ತಾರೆ. ಅಂದರೆ ಸ್ವಲ್ಪ ಡಿಫ್ರೆಂಟ್ ಆದ ರೆಸಿಪಿ ಇರಲಿ ಅಂಥೇಳಿ. ನಾನಿವತ್ತು ಆ ಚಕ್ಕುಲಿ ಕಾಯಿ ಹುಳಿಯನ್ನು ಸಿಂಪಲ್ ಆಗಿ ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬಹುದು ಅಂತ ಹೇಳಿ ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ.
ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿಕೊಳ್ಳುವ. ತುಂಬ ಉಪ್ಪು ಹಾಕಲಿಕ್ಕಿಲ್ಲ, ಯಾಕಂತ ಹೇಳಿದರೆ ನಾವು ಚಕ್ಕುಲಿಗೆ ಕೂಡ ಉಪ್ಪು ಹಾಕಿದ್ದೇವೆ, ಹಾಗಾಗಿ ಸ್ವಲ್ಪ ಸೇರಿಸಿದ್ರೆ ಸಾಕಾಗ್ತದೆ. ಇದು ಒಂದು ಕುದಿ ಬಂದ ಕೂಡಲೇ ನಮ್ಮ ಚಕ್ಕುಲಿಯನ್ನು ಇದಕ್ಕೆ ಕಟ್ ಮಾಡಿ ಹಾಕಿಕೊಳ್ಳುವ. ಇದು ತುಂಬ ನೀರಾಗಬಾರ್ದು, ನಾನು ಅದಕ್ಕೆ ತುಂಬ ನೀರು ಬೆರೆಸ್ಕೊಳ್ಳಿಲ್ಲ, ಒಂದು ಅರ್ಧ ಕಪ್ಪಷ್ಟು ನೀರನ್ನು ಬೆರೆಸಿಕೊಂಡಿದ್ದೇನೆ. ಈ ಚಕ್ಕುಲಿನೊಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಹಾಕೋಬೇಕು. ನಾನಿಲ್ಲಿ ಖಾರಕ್ಕೆ ಒಂದು ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ಇನ್ನು ಒಂದು ಕುದಿ ಬಂದ ನಂತರ ಗ್ಯಾಸ್ ಸ್ಟವನ್ನು ಆಫ್ ಮಾಡಿಕೊಳ್ಳುವ. ಅಲ್ಲಿಗೆ ನಮ್ಮ ಚಕ್ಕುಲಿ ಕಾಯಿ ಹುಳಿ ರೆಡಿ ಆಗ್ತದೆ. ಲಾಸ್ಟಿಗೆ ಒಗ್ಗರಣೆ ಕೊಟ್ಟರೆ ಮುಗೀತು. ಸಿಂಪಲ್ ಆದ ರೆಸಿಪಿ ನೋಡಿದ್ರಲ್ಲ ಫ್ರೆಂಡ್ಸ್. 1.5 ಚಮಚ ಆಗುವಷ್ಟು ಎಣ್ಣೆಯನ್ನು ಇಟ್ಟಿದ್ದೇನೆ, ಇದು ನಮ್ಮ ಒಗ್ಗರಣೆಗೆ. ಅದಕ್ಕೆ 1 ಚಮಚ ಆಗುವಷ್ಟು ಸಾಸಿವೆಯನ್ನು ಹಾಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಮೆಂತೆ ಕೂಡ ಹಾಕಿಕೊಳ್ತೇನೆ. ಸಾಸಿವೆ ಚೆನ್ನಾಗಿ ಸಿಳ್ತಾ ಇದ್ದ ಹಾಗೆಯೇ ನಾನಿಲ್ಲಿ ಕರಿಬೇವು 2 ಎಸಳನ್ನು ಹಾಕಿಕೊಳ್ತೇನೆ. ಚೆನ್ನಾಗಿ ಪರಿಮಳ ಬರ್ತದೆ. ಹಾಗೆ ಒಂದು ಇಡೀ ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕೊಳ್ತೇನೆ. ಬ್ಯಾಡಗಿ ಮೆಣಸು ಸ್ವಲ್ಪ ಉಬ್ಬಿ ಬರಬೇಕು. ಕಾಯಿ ಹುಳಿ ಮಾಡುವಾಗ ಒಗ್ಗರಣೆಗೆ ಮೆಂತೆನೇ ಸ್ಪೆಷಲ್ ಆಗಿ ಹಾಕುವಂಥದ್ದು. ನಮ್ಮ ಚಕ್ಕುಲಿ ಕಾಯಿ ಹುಳಿ ರೆಡಿಯಾಗಿದೆ. ಚೆನ್ನಾಗಿ ಪರಿಮಳ ಬರ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಚಕ್ಕುಲಿ ಕಾಯಿ ಹುಳಿ ಹೇಗೆ ಬಂದಿದೆ ಅಂತ ಹೇಳಿ. ತುಂಬಾ ಈಸಿಯಾದ ಡಿಫ್ರೆಂಟ್ ಆದ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಕೂಡ ಮನೆಗೆ ಯಾರಾದರೂ ನೆಂಟರೆಲ್ಲ ಬಂದಾಗ ಅಥವಾ ಮನೆಯಲ್ಲಿದ್ದಾಗ ಈ ಥರ ಒಂದು ರೆಸಿಪಿ ಮಾಡಿ. ತುಂಬಾ ಸ್ಪೆಷಲ್ ಆದ ರೆಸಿಪಿ, ಎಲ್ರಿಗೂ ಇಷ್ಟ ಆಗ್ತದೆ ಮನೆಯಲ್ಲಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ನಾವು ಮುಂದೆ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತಾ ಇರ್ತೇವೆ. ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.